ಜೈ ಹಿಂದ್. SSC GD ಫಿಸಿಕಲ್ಗೋಸ್ಕರ ಹೋಗೋ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋನ ಸರಿಯಾಗಿ ನೋಡಿ. ಇದು ಫಿಸಿಕಲ್ನಲ್ಲಿ ಆದ ಘಟನೆ. ಇದಕ್ಕೆ ಕೆಲವೊಂದು ಕಾರಣ ಇದೆ ಮತ್ತು ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಆದಷ್ಟು ಸೇವ್ ಮಾಡಿ ಮತ್ತು ಶೇರ್ ಮಾಡಿ, ಆಯ್ತು. ಫಸ್ಟ್ ಒನ್, ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡೋ ಸಮಯದಲ್ಲಿ ನಿಮ್ಗೆ ಏನು ನೀರು ಕುಡಿತಿರಲ್ಲ ಆ ನೀರಿನಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಲಿಂಬೆಹಣ್ಣು ಮತ್ತು ಸ್ವಲ್ಪ ಎಲೆಕ್ಟ್ರೈಸ್ ಪೌಡರ್ ಮೆಡಿಕಲ್ ಸಿಗುತ್ತೆ. ಅದನ್ನು ಯೂಸ್ ಮಾಡಿ ಡ್ಯೂರಿಂಗ್ ವರ್ಕೌಟ್ ಕುಡಿತಾರೆ. ಇದು ಬಾಡಿನ ಡಿಹೈಡ್ರೇಷನ್ ಮಾಡಿಕೊಡಲ್ಲ. ಇದರಿಂದ ಬಾಡಿ ತುಂಬ ಜಲ್ದಿ ರಿಕವರ್ ಆಗುತ್ತೆ, ರನ್ನಿಂಗ್ ತುಂಬ ಚೆನ್ನಾಗುತ್ತೆ. ಸೆಕೆಂಡ್ ಒನ್, ಮನೆಯಲ್ಲಿ ಸಿಗುವಂಥ ಒಳ್ಳೆ ಆಹಾರವನ್ನು ಸೇವಿಸಿ, ಆಯಿತಾ. ಯಾಕಂದರೆ ನಿಮ್ಮ ಹೈಟ್ ವೇಟ್ ತಕ್ಕಂತೆ ನಿಮ್ಮ ಬಾಡಿಯಲ್ಲಿ ಪ್ರೋಟೀನ್ ಸಪ್ಲೈ ಆಗಲಿಲ್ಲ ಅಂದರೆ ನೀವು ಜಲ್ದಿ ಸುಸ್ತಾಗ್ತೀರಾ, ಮೈಯಲ್ಲಿ ಶಕ್ತಿ ಇಲ್ದಂಗೆ ಆಗುತ್ತೆ. ಸೊ ಅದರಿಂದ ಮನೆಯಲ್ಲಿ ಸಿಗುವಂಥ ಒಳ್ಳೆ ಆಹಾರನ ಸೇವಿಸಿ. ಥರ್ಡ್ ಒನ್, ನೀವು ಏನು ಫಿಸಿಕಲ್ ಕೊಡೋಕೆ ಹೋಗ್ತಿರಲ್ಲ, ಫಿಸಿಕಲ್ ಕೊಡುವ 15 ನಿಮಿಷ ಮುಂಚೆ 1 ಸ್ಪೂನ್ ಕಾಫಿ, 1 ಸ್ಪೂನ್ ಜೇನುತುಪ್ಪ ಶೇಕ್ ಮಾಡಿ ಕುಡೀರಿ ನೀರಿನಲ್ಲಿ, ಆಯಿತಾ. ಇದರಿಂದ ಫಿಸಿಕಲ್ ಪಾಸ್ ಆಗೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಫೋರ್ತ್ ಒನ್, ಫಿಸಿಕಲನ್ನು ಹೊಡೆಯೋ ಗುಂಗಿನಲ್ಲಿ ಒಮ್ಮೆಲೆ ಸ್ಪೀಡ್ ಹೊಡೋಕೆ ಸ್ಟಾರ್ಟ್ ಮಾಡ್ತೀರಾ, ಆಯಿತಾ. ಹೋಗ್ತಾ ತುಂಬ ಜಲ್ದಿ ಸುಸ್ತಾಗುತ್ತೆ, ಶಕ್ತಿ ಇಲ್ದಂಗೆ ಆಗುತ್ತೆ, ಫಿಸಿಕಲ್ ಫೀಲ್ ಆಗ್ತೀರಾ. ಅದರಿಂದ ಫಿಸಿಕಲ್ ಹೊಡೆಯೋಲ್ಲಿ ಸ್ಲೋ ರನ್ನಿಂಗ್ ಸ್ಟಾರ್ಟ್ ಮಾಡಿ. ಹೋಗ್ತಾ ನಿಮ್ಮ ರನ್ನಿಂಗ್ ಆಟೋಮೆಟಿಕ್ಕಾಗಿ ಸ್ಪೀಡ್ ಆಗುತ್ತೆ, ನೀವು ಆರಾಮಾಗಿ ಫಿಸಿಕಲ್ ಪಾಸ್ ಆಗ್ತೀರಾ. ಈ ಕೆಲವೊಂದು ಟಿಪ್ಸ್ ಇತ್ತು ಅದನ್ನು ಅಳವಡಿಸಿ, ಆಯಿತಾ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಫಿಸಿಕಲ್ ಸರಿಯಾಗಿ ಕೊಡಿ. ಜೈ ಹಿಂದ್, ಜೈ ಭಾರತ್.